ಮಾಹಿತಿ ಕೇಳ್ಬಿಟ್ಟು ಫೈರ್ ಮಾಡಿದ್ರು. ಆ ಉಗ್ರರು ಹಾಗೆ ಅವರು ಬಲಿ ಹಾಕ್ಬೇಕು ನಾವು. ಈಗ ಅವರೆಲ್ಲ ನಮ್ಮ ವಿರೋಧಿಗಳವರು. ಅವ್ರು ನಮ್ಮ ದೇಶದಲ್ಲೇ ಇರ್ಬೋದು, ನಮ್ಮ ವಿರೋಧಿಗಳವರು. ನಮ್ಮ ವಿರೋಧಿಗಿಂತಾನೆ ಮಾಡಬೇಕು. ಅವ್ರನ್ನ ಮಟ್ಟ ಹಾಕೋದ್ರಿಂದ ಯಾರು ಮಾಡಬೇಕು? ಹಿಂದೆ ಪಾಕಿಸ್ತಾನ ಇದೇ ರೀತಿ ತಕರಾರು ಮಾಡ್ತಾಯಿದ್ರು. ಇಂದಿರಾ ಗಾಂಧಿ ಅವ್ರು ಏನು ಮಾಡಿದ್ರು? ದೇಶವನ್ನೇ ಇಬ್ಬಾಗ ಮಾಡಿದ್ರು. ಯಾವುದೇ ಮುಲಾಜೆ ನೋಡ್ತಿರಲಿಲ್ಲ. ಅದಕ್ಕೆ ಅಲ್ವಾ ಇಂದಿರಾ ಗಾಂಧಿ ಅವರಿಗೆ ಸ್ಥಿರ ಮಹಿಳೆ ಅಂತ ಕರೆಯೋದು. ಈಗ ಅದೇ ಒಂದು ಧೈರ್ಯವನ್ನು ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ತೋರಿಸ್ಬೇಕು. ಇಬ್ಬಾಗ ಮಾಡ್ಬೇಕಲ್ಲ, ಅಲ್ಲ ಇವಾಗ ಅಂತಲ್ಲ, ಸೆದೆ ಬಡಿಯುವಂಥ ಕೆಲಸ ಮಾಡಬೇಕು. ಸರ್ ಇಂಟೆಲಿಜೆನ್ಸ್ ಫೇಲ್ ಇದೆ ಅಂತ ಸರ್. ಏನಾದರೂ ಇದರಲ್ಲಿ ಫೇಲ್ಯೂರ್ ಅಂತ ಈಗ 40 ಪುಲ್ವಾಮಾ ಘಟನೆ ಆಯ್ತಲ್ಲ, ಅಲ್ಲಿ ಮಿಲಿಟ್ರಿಯವರು ಹೋಗುವಂಥ ಸಂದರ್ಭದಲ್ಲಿ ಯಾವ ವಾಹನಗಳು ಕೂಡ ಓಡಾಡೋದು ರೆಸ್ಟ್ರಿಕ್ಷನ್ಸ್ ಇತ್ತು. ಆದರೆ ಪುಲ್ವಾಮಾ ಆಗೋಕ್ಕೆ ಮುಂಚೆ ಮಿಲಿಟ್ರಿಯವರು ಓಡಾಡುವಾಗ ಸಾರ್ವಜನಿಕರು ಓಡಾಡ್ಬೋದು ಅಂತ, ಸಾರ್ವಜನಿಕ ವಾಹನಗಳು ಓಡಾಡ್ಬೋದು ಅಂತ ಹೇಳಿ ವಿಚಾರ ಮಾಡ್ಕೊಡ್ತಾರೆ. ಪುಲ್ವಾಮಾ ಘಟನೆ ಆಗಿತ್ತು. ಅದಕ್ಕೆ ಮುಂಚೆ ಆ ರೀತಿ ಇರಲಿಲ್ವಲ್ಲ. ಮಿಲಿಟ್ರಿಯವರು ಹೋಗುವಾಗ ಯಾರಿಗೂ ಕೂಡ ಪರ್ಮಿಷನ್ನೇ ಕೊಡ್ತಿರ್ಲಿಲ್ಲ. ಭದ್ರತಾ ಲೋಪ ಆಗಿದೆ. ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಮೊದಲಿಂದ ಕೂಡ 20-30 ವರ್ಷದಿಂದ ಕೂಡ ಹೆಚ್ಚಿನ ಭದ್ರತೆಯನ್ನು ಒದಗಿಸ್ತಾ ಇದ್ದಾರೆ. ಈಗ ಸ್ವಲ್ಪ ಏನಾಗಿದೆ, ಸಡ್ಲ ಮಾಡಿದ್ದಾರೆ ಅನಿಸುತ್ತೆ. ಅದರಿಂದ ಆಗಿದೆ. ಅವರು ಮೂಲ ಎಲ್ಲಿದೆ ಅಥವಾ ಅವ್ರ ಹಿಂದೆ ಯಾರಿದ್ದಾರೆ ಅವ್ರನ್ನೆಲ್ಲ ಕೂಡ ಕಾನೂನು ಚೌಕಟ್ಟಲ್ಲಿ ಅವ್ರಿಗೇನು ಶಿಕ್ಷೆ ಕೊಡಬೇಕು ಅದನ್ನು ನಮ್ಮ ದೇಶ ಸರ್ಕಾರ ಕೊಡಬೇಕು. ಅಧಿಕೃತವಾಗಿ 3 ಜನ ಕನ್ನಡಿಗರು ಅದರಲ್ಲಿ ಸಾವಿಗೀಡಾಗಿದ್ದಾರೆ. ಆ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗಂತ ಸಾಧ್ಯತೆಯನ್ನು ಕೇಳ್ತಾ ಇದೆ. ನಮ್ಮ ಶವ ತರಕ್ಕೆ ರಾಜ್ಯ ಸರ್ಕಾರ ಹೋಗಿದ್ದಾರೆ. ಹೋಗಿ ಅಲ್ಲಿ ಏನು ಆಗಬೇಕಾಯ್ತು ಅದನ್ನೆಲ್ಲ ಕೂಡ ಮಾಡ್ತಾರೆ. ಕಾಂಗ್ರೆಸ್ ಸ್ಟ್ಯಾಂಡ್ ಸದ್ಯ ಬಡಿಬೇಕು ನಮ್ಮ ವಿರೋಧಿಗಳು. ಕಾಂಗ್ರೆಸ್ ಸ್ಟ್ಯಾಂಡು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ. ಅಂದರೆ ಸ್ವಾತಂತ್ರ್ಯ ಈ ದೇಶವನ್ನು ಕಟ್ತಾರೆ ಯಾರು? ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಯಾವತ್ತೂ ದೇಶದ ಪರ. ಒಂದ್ ಕಡೆ ಪಶ್ಚಿಮ ಬಂಗಾಳದಲ್ಲಿ ಆಂತರಿಕ ಸಂಘರ್ಷಗಳು ಅಲ್ಲಿ ಜೋರಾಗ್ತಾ ಇದೆ, ಈ ಬಾರ್ಡ್ರಲ್ಲಿ ಹಿಂಗೆ ಆಗ್ತಾ ಇದೆ. ಏನು ಆಂತರಿಕ ಜಗಳಗಳು ಆಗೋದಕ್ಕೆ ಕೇಂದ್ರ ಸರ್ಕಾರ ಕೂಡ ಕಾರಣ. ಗವರ್ನರ್ಗಳು ನೇತೃತ್ವ. ಆಮೇಲೆ ಈಗ IT, CBI ಇದನ್ನೆಲ್ಲ ಬಳಸ್ಕೊಂಡು ನಮ್ಮ ದೇಶದಲ್ಲಿ ರಾಜಕೀಯ ಪಕ್ಷಗಳನ್ನು, ರಾಜಕೀಯ ಮುಖಂಡರನ್ನು ಸದೆ ಬಡಿಯೋಕ್ಕೆಲ್ಲ ಪ್ರಯತ್ನ ಮಾಡೋದು. ಇದೆಲ್ಲ ಕೂಡ ಮಾಡೋಕ್ಕೆ ಹೋಗಬಾರ್ದು.